ಕರ್ನಾಟಕದ ಕಾಶ್ಮೀರ ಕೊಡಗು ಇದು ಪ್ರವಾಸಿಗರ ಸ್ವರ್ಗ ಕೂಡ ಹೌದು. ಪ್ರವಾಸೋದ್ಯಮವನ್ನು ಉತ್ತೇಜಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಆದರೆ ಇದಕ್ಕೆ ಸಾರ್ವಜನಿಕರು ವ್ಯಾಪಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಾಗಿ ಏನ್ ಕತೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕೊಡಗು ಜಿಲ್ಲೆಯಲ್ಲಿ 2 ಕಡೆ ಗಾಜಿನ ಸೇತುವೆ ನಿರ್ಮಾಣ. ಸೂಕ್ಷ್ಮ ಪ್ರದೇಶದಲ್ಲಿ ಗಾಜಿನ ಸೇತುವೆ ನಿರ್ಮಿಸದಂತೆ ದೂರು. ಭೂಕುಸಿತವಾದರೆ ಕಾಫಿ ತೋಟಗಳಿಗೆ ಅಪಾರ ಹಾನಿ ಸಂಭವ. ಗಾಜಿನ ಸೇತುವೆ ನಿರ್ಮಾಣಕ್ಕೆ ಸಾರ್ವಜನಿಕರ ಆಕ್ರೋಶ. ಹೌದು, ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಿಗರನ್ನ ಸೆಳೆಯೋಕೆ ಪ್ರವಾಸೋದ್ಯಮಿಗಳು ಒಂದಲ್ಲ ಒಂದು ಚಟುವಟಿಕೆ ಮಾಡೋಕೆ ಮುಂದಾಗ್ತಿದ್ದಾರೆ. ಜಿಲ್ಲೆಯ 2 ಕಡೆ ಗ್ಲಾಸ್ ಬ್ರಿಡ್ಜ್ಗಳು ತಲೆ ಎತ್ತಿವೆ. ಈ ಗ್ಲಾಸ್ ಬ್ರಿಡ್ಜ್ಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರನ್ನ ಸೆಳೀತಾ ಇದೆ. ಆದ್ರೆ ಜೂನ್ ಜುಲೈ ತಿಂಗಳಲ್ಲಿ ಭಾರೀ ಮಳೆ ಸಂದರ್ಭದಲ್ಲಿ ಹಲವು ಕಡೆ ಲಘು ಭೂಕುಸಿತಗಳು ಸಂಭವಿಸಿದ್ವು. ಹೀಗಾಗಿ ವೆಂಕಟರಾಜ ಗ್ಲಾಸ್ ಬ್ರಿಡ್ಜ್ಗಳನ್ನ ಮುಚ್ಚುವಂತೆ ಡಿಸಿ ಆದೇಶಿಸಿದ್ರು. ಆದ್ರೆ ಮಳೆ ಕೊಂಚ ಕಡಿಮೆಯಾದ ಹಿನ್ನೆಲೆ ಮತ್ತೆ ಚಟುವಟಿಕೆ ಆರಂಭ ಆಗಿದೆ. ಹೀಗಾಗಿ ಜಿಲ್ಲೆಯ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಇಲ್ಲಿ ಭೂಕುಸಿತವಾದರೆ ಬೆಟ್ಟದ ತಪ್ಪಲಿನ ಮನೆಗಳು, ಕಾಫಿ ತೋಟಗಳಿಗೆ ಅಪಾರ ಹಾನಿಯಾಗುತ್ತೆ ಅಂತ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಕೊಡಗಿಗೆ ಗ್ಲಾಸ್ ಬ್ರಿಡ್ಜ್ ಬಗ್ಗೆ ಮಾತಾಡಿ ತಲಕಾವೇರಿಯಲ್ಲಿ 2 ಮಾಡ ಕೊಟ್ಟರು, ನಾವು ಅದನ್ನು ನಿಲ್ಲಿಸಿದೀವಿ. ಬೇರೆ ಕಡೆ ಮಾಡಿದ್ದಾರೆ. ಇದು ಹಣ ಬರೋದು ಇಲ್ಲಿಯವರು ಯಾರು ಹಣ ಅಲ್ಲ, ಕೇರಳದವ್ರು ಬಂದು ಹಣ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಲೋಕಲ್ ರಾಜಕಾರಣಿಗಳು ಪುಡಾರಿಗಳು ಸೇರ್ಕೊಂಡು ಇದನ್ನ ನಡೆಸ್ತಾ ಇದ್ದಾರೆ. ಇದು ಅವಶ್ಯಕತೆನೇ ಇಲ್ಲ. ನೇಚರ್ ನೋಡ್ಬೇಕಾದ್ರೆ ಒಂದು ಬೆಟ್ಟ ಹತ್ತಿದ್ರೆ ಎಲ್ಲ ಕಾಣ್ತದೆ. ಇದನ್ನ ಬೇಲೆ ಹತ್ತಿ ನೋಡಕ್ಕೆ ಏನಿಲ್ಲ. ಇದಕ್ಕೆ ಕರೆಕ್ಟ್ ಆಗಿ ಟೂರಿಸಂ ಇದೆ. ಟೂರಿಸಂ ಅಂದ್ರೆ ಟ್ರಾಕ್ಸ್ ಡ್ರೈವರ್ಸ್ ಕರ್ಕೊಂಡ್ ಬರ್ತಾರೆ, ಅವ್ರು ಅಲ್ಲಿ ನಿಲ್ಲಿಸ್ತಾರೆ, ಅವ್ರಿಗೆ ಪಾಪ ತೋರಿಸ್ತಾರೆ, ಅವರಿಗೆ 100 ರೂಪಾಯಿ ಸಿಗ್ತದೆ. 200 ರೂಪಾಯಿ ಚಾರ್ಜ್, 100 ರೂಪಾಯಿ ಟ್ಯಾಕ್ಸ್ ಕೊಡ್ತಾರೆ. ಇದು ಸಿಸ್ಟಮ್ಯಾಟಿಕ್ ಎಕ್ಸ್ಪ್ಲೋಟೇಷನ್ ನಡೀತದೆ. ಗ್ಲಾಸ್ ಬ್ರಿಡ್ಜ್ ಅವಶ್ಯಕತೆನೇ. ಇದು ನಿಲ್ಲಿಸಿದ್ರೆ ಭಾರಿ ಉತ್ತಮ. ಇದು ಇನ್ನೊಂದು ಮಾಫಿಯಾ. ಇಲ್ಲಿ ನಮ್ಮವ್ರ ಹಣ ಇಲ್ಲ, ಎಲ್ಲ ಕೇರಳದವ್ರು ತಂದ ಹಣ ಹಾಕಿ ಮಾಡ್ತಾ ಇರೋದು. ನಮ್ಮವ್ರ ಸೇರ್ಕೊಂಡಿದ್ದಾರೆ. ಗಂಟೆ ವ್ಯಕ್ತಿಗಳು ಇದ್ರ ಮಧ್ಯೆ ಇದ್ದಾರೆ, ಯಾರು ಇಲ್ಲ ಅಂತ ಹೇಳಕ್ ಬರೋದು. ಇದ್ರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಇದೆ. ನಿಲ್ಲಿಸೋದು ಒಳ್ಳೆಯದು. ಮಡಿಕೇರಿ ಸಮೀಪದಲ್ಲಿರುವ ಸುಮಾರು 200 ಮೀಟರ್ ಉದ್ದದ ಗಾಜಿನ ಸೇತುವೆಯು ವಿಶಾಲವಾದ ಹಸಿರು ಮತ್ತು ಪರ್ವತಗಳ ಮಧ್ಯೆ ನಿರ್ಮಿಸಲಾಗಿದೆ. ಈ ಗಾಜಿನ ಸೇತುವೆಯು ಅಬ್ಬೆ ಜಲಪಾತದ ದಾರಿಯಲ್ಲಿದೆ. ಈ ಸೇತುವೆಯನ್ನ ನಿರ್ಮಿಸೋಕೆ ಖಾಸಗಿಯವರು ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿದ್ರು. ಸೇತುವೆಯ ಸುರಕ್ಷತೆಗೆ ಯಾವುದೇ ವೈಜ್ಞಾನಿಕ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಹೀಗಾಗಿ ಅದು ಈಗ ದುರ್ಬಲ ಸ್ಥಿತಿಯಲ್ಲಿದೆ. ಮಳೆಗಾಲದಲ್ಲಿ ಜಿಲ್ಲಾಡಳಿತ ನಿರ್ಬಂಧ ಹೇರಿತ್ತು. ಅಲ್ಲದೆ ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲು ಸಹ ಏರಿತ್ತು. ಆದರೂ ಗ್ಲಾಸ್ ಬ್ರಿಡ್ಜ್ ಮಾಲೀಕರು ಗಾಜಿನ ಸೇತುವೆ ಓಪನ್ ಮಾಡಿ ಪ್ರವಾಸಿಗರಿಗೆ ಅವಕಾಶ ನೀಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಕೇಳಿದ್ರೆ ಓಪನ್ ಮಾಡಿರುವುದು ಗಮನಕ್ಕೆ ಬಂದಿದೆ, ಪರಿಶೀಲನೆ ನಡೆಸ್ತೀವಿ ಎಂದಿದ್ದಾರೆ. ಸುರಕ್ಷತೆ ಬಗ್ಗೆ ನೋಡ್ಬೇಕಂದ್ರೆ NABL ನ್ಯಾಷನಲ್ ಅಕ್ರಿಡೇಟೆಡ್ ಒಂದು ಏಜೆನ್ಸಿ ಇರ್ತದೆ. ಆದೇಶ ಪ್ರಕಾರ ಅದರಲ್ಲಿ ದಾಖಲಾತಿ ಸಲ್ಲಿಸಿ ಅದೇ ಪ್ರಕಾರ ಅವರಿಗೆ ಬರ್ತದೆ. ನಮ್ಮ ಜಿಲ್ಲಾಡಳಿತದಿಂದ ಅದು ಕೊಟ್ಟಿಲ್ಲ. ಓಪನ್ ಅವರು ಮಾಡಿದ್ದಾರೆ ಅಂತ ಈಗ ನನಗೆ ಕೂಡ ಸುದ್ದಿ ಇದೆ. ಈಗ ನಾವು ನೋಡ್ತೀವಿ ಅಂತ. ಇದು ಇವಾಗವರೆಗೆ ಜಿಲ್ಲಾಡಳಿತದಿಂದ ಯಾವುದೂ ಆದೇಶ ಜಾರಿ ಆಗಿಲ್ಲ. ಒಟ್ನಲ್ಲಿ ಪ್ರವಾಸಿಗರನ್ನ ಸೆಳೆಯೋಕೆ ಪ್ರವಾಸೋದ್ಯಮ ಚಟುವಟಿಕೆಗಳು ಹೆಚ್ಚಾಗೋಕೆ ಖಾಸಗಿಯವರು ಮುಂದೆ ಬರ್ತಾ ಇದ್ರು. ಇತ್ತ ಸ್ಥಳೀಯರು ಹಾಗೂ ಪರಿಸರವಾದಿಗಳು ಪ್ರವಾಸಿಗರ ಸುರಕ್ಷತಾ ದೃಷ್ಟಿಯಿಂದ ಗಾಜಿನ ಸೇತುವೆಗಳಿಗೆ ಪರ್ಮಿಷನ್ ನೀಡಬಾರದು ಅಂತ ಮನವಿ ಮಾಡ್ತಿದ್ದಾರೆ. ಹೀಗಾಗಿ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿದ ಮಾಲೀಕರು ಇದೀಗ ಕಂಗಾಲಾಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.